ತಾವರೆಕೆರೆ ಸಮೀಪದ ನವಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಪಾರ್ವತಮ್ಮ ನಡಶೇಷಿ ವರ್ಗಾವಣೆಗೊಂಡ ಹಿನ್ನೆಲೆ ಶುಕ್ರವಾರ ಬೆಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಕುಷ್ಟಗಿ ತಾಲೂಕಿನ ತಾವರೆಕೆರೆ ಸಮೀಪದ ನವಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಪಾರ್ವತಮ್ಮ ನಡಶೇಷಿ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಶುಕ್ರವಾರ ಬೆಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಗುರುಗಳು ಕಲಿಸಿದ ವಿದ್ಯೆ ಶಾಶ್ವತ, ಹೆಮ್ಮರವಾಗುವುದು. ನಮಗೆ ವಿದ್ಯೆ ಕಲಿಸಿದ ಗುರುಗಳು ವರ್ಗಾವಣೆಯಾಗಿ ಹೋದರೂ ಸಹ ಅವರು ಕಲಿಸಿದ ವಿದ್ಯೆ ಜೀವನದಲ್ಲಿ ಉನ್ನತ ಶಿಕ್ಷಣದಲ್ಲಿ ಬೆಳೆಯುತ್ತಾ ಇರುತ್ತದೆ. ನಮಗೆ ಕಲಿಸಿದ ವಿದ್ಯೆ ಶಾಶ್ವತವಾಗಿ ಉಳಿದು ಹೆಮ್ಮರವಾಗುವುದು. ಆದರೆ 10 ವರ್ಷಗಳ ಕಾಲ ಮುಖ್ಯ ಶಿಕ್ಷಕಿ ಹುದ್ದೆ ನಿರ್ವಹಿಸಿ ತಾಲೂಕಿನ ಬಿಜಿಕಲ್ ಶಾಲೆಗೆ ವರ್ಗಾವಣೆಗೊಂಡಿರುವ ಪಾರ್ವತಿ ನಡಶೇಷಿ ಅವರ ಮುಂದಿನ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲಿವೆ. ಮಕ್ಕಳಿಗೆ ನೀಡಿರುವ ಶಿಕ್ಷಣವು ನಿರಂತರ ಮುಂದುವರಿಯಲಿ ಎಂದು ಚನ್ನಬಸವನಗೌಡ ಗ್ರಾಮೀಣಾಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ದೊಡ್ಡಬಸವ ಪಾಟೀಲ್ ಹೇಳಿದ್ದಾರೆ. ಸಮೀಪದ ನವಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಪಾರ್ವತಮ್ಮ ನಡಶೇಷಿ ವರ್ಗಾವಣೆಗೊಂಡು ಹಿನ್ನೆಲೆ ಶುಕ್ರವಾರ ಏರ್ಪಡಿಸಿದ್ದ ಬೆಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಂತರ ಕರ್ವೆ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ ಬಂಡೇರ, ಶರಣಪ್ಪ ಗುರಿಕಾರ, ಶರಣಪ್ಪ ಮುದಗಲ್ ಮಾತನಾಡಿದರು. ನಂತರ ವೇದಿಕೆಯಲ್ಲಿ ವರ್ಗಾವಣೆಗೊಂಡ ಮುಖ್ಯ ಶಿಕ್ಷಕಿ ಪಾರ್ವತಿ ನಡಶೇಷಿ ಅವರನ್ನ ಗೌರವಿಸಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ನಂತರ ವಿದ್ಯಾರ್ಥಿಗಳು ಅನಿಸಿಕೆಯನ್ನ ಹಂಚಿಕೊಂಡರು. ಎಸ್ಡಿಎಂಸಿ ಅಧ್ಯಕ್ಷೆ ಶಿಲ್ಪಾ ಕನಕಗಿರಿ, ಸಾವಿತ್ರಿ ಕಡೇಕೊಪ್ಪ, ಹಿರಿಯರಾದ ಶರಣಗೌಡ ಪಾಟೀಲ್, ಯಲ್ಲಪ್ಪ ತುರ್ವಿಹಾಳ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜ ಮ್ಯಾದರುಡ್ಕಿ, ಗಂಗಮ್ಮ ಮತ್ತು ಪ್ರಮುಖರಾದ ನಿಂಗಪ್ಪ ಗುಂಡೂರು, ಹಿರೇಮುದುಕಪ್ಪ ಬಂಡೇರ, ಫಕೀರ್ ಸಾಬ, ಮಲ್ಲಪ್ಪ ಬಂಡೇರ, ದೇವಪ್ಪ ಮನ್ನಾಪುರ, ಕಾರ್ಯಕರ್ತೆಯರಾದ ಅಂಗನವಾಡಿ ಕಾರ್ಯಕರ್ತೆಯರಾದ ಸರೋಜಮ್ಮ ಹಿರೇಮಠ, ಶರಣಮ್ಮ, ಈರಮ್ಮ, ಗ್ರಾಮದ ಪ್ರಮುಖರು ಮತ್ತು ಸಿಬ್ಬಂದಿ, ವಿದ್ಯಾರ್ಥಿಗಳು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಅಮಾಚುಪ್ಪ, ಜಮಲಾಪುರ, ಪ್ರಜಾಪವರ್ ಟಿವಿ, ಕುಷ್ಟಗಿ.